ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಯೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ವಿಶೇಷವಾಗಿ ನಾವು ಇವತ್ತು ದೈವಗಳ ವಿಚಾರವನ್ನು ಮಾತಾಡ್ತಾ ಇದ್ವಿ. ಏನು ದೈವಗಳ ವಿಚಾರ ಅಂತ ಹೇಳಿದ್ರೆ, ಕೆಲವು ನಮ್ಮ ಒಂದು ಮನಸ್ಸಿಗೆ ಆನಂದವಾಗಲಿ, ನಮ್ಮ ಮನಸ್ಸು ಪ್ರಸನ್ನವಾಗಲಿ, ನಮ್ಮ ಮನಸ್ಸಿಗೆ ಒಂದು ನೆಮ್ಮದಿ ಸಿಗಲಿ, ದೇವರಿಂದ ಒಂದು ಒಳ್ಳೆಯ ಆಶೀರ್ವಾದ ಸಿಗಲಿ ಅಂಥೇಳಿ ನಾವು ಹಲವಾರು ದೇವಾಲಯಗಳಿಗೆ ಹೋಗ್ತೀವಿ, ಒಳ್ಳೊಳ್ಳೆ ಕ್ಷೇತ್ರಗಳಿಗೆ ಹೋಗ್ತೀವಿ. ಉದಾಹರಣೆಗೆ ಕಟೀಲ್ ಇರ್ಬೋದು, ಪೊಳಲಿ ಇರ್ಬೋದು, ಮಂಗಳಾದೇವಿ ದೇವಸ್ಥಾನ ಇರ್ಬೋದು, ರಾಜರಾಜೇಶ್ವರಿ, ಉಮಾಮಹೇಶ್ವರಿ, ಈ ಥರ ಹಲವಾರು ದೇವಸ್ಥಾನಗಳಿಗೆ ಹೋಗ್ತೀವಿ. ಈ ದೇವಾಲಯಗಳಿಗೆ ಹೋದಾಗ ಅಲ್ಲಿ ನಮಗೆ ವಿಶೇಷವಾಗಿರ್ತಕ್ಕಂಥ ಒಂದು ಎನರ್ಜಿ ಸಿಗುತ್ತೆ. ಅಂದರೆ ನಾವು ಮಾಡುವಂಥ ಕೆಲಸ ಕಾರ್ಯಗಳಿರ್ಬೋದು, ಅಥವಾ ನಾವು ಅಂದ್ಕೊಂಡಿರ್ತಕ್ಕಂಥ ಕಾರ್ಯಗಳಿರ್ಬೋದು, ಅಥವಾ ನಾವು ಏನೋ ಒಂದು ದೊಡ್ಡ ಉದ್ದೇಶದಿಂದ ನಾವು ಏನೋ ಒಂದು ಕೆಲಸ ಮಾಡ್ತೀವಿ ಅಂಥೇಳಿ ಆ ದೈವ ಸನ್ನಿಧಾನಕ್ಕೆ ಹೋಗಿ ನಾವು ನಮಸ್ಕಾರ ಮಾಡ್ಕೊಳ್ಳೋದಿರ್ಬೋದು. ಇವೆಲ್ಲ ನಮಗೆ ಒಳ್ಳೆಯ ಒಂದು ಪಾಸಿಟಿವನ್ನು ಕೊಡುತ್ತೆ. ಅದರ ಜೊತೆಗೆ ಈ ದೇವತೆಗಳ ಮಂತ್ರ, ಕೆಲವರು ಎಷ್ಟೋ ಜನ ನನ್ನ ಹತ್ರ ಬಂದು ದೀಕ್ಷೆ ತೊಗೊಂಡು ಹೋಗ್ತಾರೆ. ಆ ದೀಕ್ಷೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ದೇವರನ್ನು ಕರೆಕ್ಟಾಗಿ ಜಪಮಂತ್ರಗಳಿಂದ ಕರೆಕ್ಟಾಗಿ ಮಾಡಿಕೊಂಡು ಅನುಕೂಲ ಮಾಡ್ಕೊಳ್ತಾರೆ. ಈ ಥರದ್ದೆಲ್ಲ ಇರುತ್ತೆ. ಸೊ ಹೀಗಿರಬೇಕಾದ್ರೆ ವಿಶೇಷವಾಗಿ ದೈವಕಟ್ಟು ಅಂತಕ್ಕಂಥ ಒಂದು ಕಟ್ಟಿದೆ. ಆ ದೈವಕಟ್ಟು ಬಂದು ಯಾವ ದೇವರಿಗೆ ಬಂಧನವನ್ನು ಆಗುತ್ತೋ ಆ ದೇವರಿಗೆ ಆಗುವಂಥ ಬಂಧನವನ್ನು ದೈವಕಟ್ಟು ಅಂತ ಹೇಳಿ ಕರೀತಾರೆ. ದೈವಕಟ್ಟು ಇರತಕ್ಕಂಥ ಯಾವುದಾದ್ರೂ ನೀವು ದೇವಸ್ಥಾನಗಳು, ಇವಾಗ ದೈವಕಟ್ಟು ಎಲ್ಲಾಗುತ್ತಪ್ಪ ಅಂತ ಹೇಳಿದ್ರೆ, ತುಂಬ ಅದ್ಭುತವಾಗಿರ್ತಕ್ಕಂಥ ಕ್ಷೇತ್ರಗಳಿದೆಯಲ್ಲ, ಆ ಕ್ಷೇತ್ರಗಳಿಗೆ ತುಂಬ ಕಡಿಮೆ ದೈವಕಟ್ಟುಗಳಾಗುವಂಥದ್ದು. ಅಂದರೆ 98% ದೈವಕಟ್ಟು ಆಗೋದಿಲ್ಲ. ಅದೇ ಹೊಸದಾಗಿ ಆಗುವಂತಹ ದೇವಸ್ಥಾನಗಳು ಯಾವುದು ಇರುತ್ತೆ, ಮನುಷ್ಯನ ನಿರ್ಮಾಣದಲ್ಲಿ ಇರತಕ್ಕಂಥ ಪ್ರತಿಷ್ಠಾಪನೆ ಆಗತಕ್ಕಂಥ ದೇವಾಲಯಗಳು, ಅಲ್ಲಿ ದೈವಕಟ್ಟು, ದೇವರನ್ನ ಕಟ್ಟಾಕುವಂಥದ್ದು ಅದು ಇರುತ್ತೆ. ಸೊ ಆ ಥರ ದೈವಕಟ್ಟಾದಾಗ ಅಂಥ ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಟ್ಟಾಗ ನಾವು ಏನು ಅಲ್ಲಿ ಹೋಗಿ ಕೂತ್ಕೊಳ್ತೀವೋ ಆವಾಗಲೇ ನಮ್ಗೆ ಗೊತ್ತಾಗ್ಬಿಡುತ್ತೆ, ನಮ್ಮ ಒಂದು ಮನಸ್ಸಿಗೆ ಒಂಥರ ಒಂದು ಆನಂದ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ. ಆ ದೇವಸ್ಥಾನಕ್ಕೆ ಹೋಗಿ ಬಂದ ತಕ್ಷಣ ಮನೇಲಿ ಗಲಾಟೆಗಳು, ಜಗಳಗಳು, ತೊಂದರೆಗಳು ಇವೆಲ್ಲವೂ ಆಗುತ್ತೆ. ನಾನು ಮೊನ್ನೆ ನಮ್ಮ ಒಬ್ಬರು ನನಗೆ ಬಂದಿರತಕ್ಕಂಥ ಇಲ್ಲಿ ಕ್ಲೈಂಟು ಒಂದು ವಿಚಾರವನ್ನು ಹೇಳಿದ್ರು. ಗುರುಗಳೇ, ನಾವು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ, ಹೆಣ್ಣು ದೇವ್ರ ದೇವಸ್ಥಾನ, ತುಂಬ ಉಗ್ರವಾಗಿರ್ತಕ್ಕಂಥ ದೇವಸ್ಥಾನ. ಅಲ್ಲಿ ಹೋಗಿ ಬಂದ ತಕ್ಷಣ ನಾವು ಏನೋ ಒಂದು ಕೆಲಸ ಅಂದ್ಕೊಂಡಿರ್ತೀವಿ, ಮನೆ ಕಟ್ಟಬೇಕು ಅಂದ್ಕೊಂಡಿರ್ತೀವಿ, ಕೂಡಲೇ ಜಗಳ ಆಗ್ಬಿಟ್ಟು ಆ ಕೆಲಸ ನಿಂತೋಗ್ಬಿಡುತ್ತೆ. ಆ ದೇವಸ್ಥಾನಕ್ಕೆ ಹೋಗಿ ಬಂದ ತಕ್ಷಣ ಗಂಡ ಹೆಂಡತಿ ಗಲಾಟೆ ಆಗುತ್ತೆ. ಯಾಕೆ ಗುರುಗಳೇ, ಅದು ನಾವು ಅಷ್ಟು ಪವರ್ಫುಲ್ ಆಗಿರ್ತಕ್ಕಂಥ ಶಕ್ತಿ ಇರೋವಂಥ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ, ಆದರೂ ಯಾಕೆ ಆ ಥರ ಆಗ್ತಾಯಿದೆ ಅಂತಕ್ಕಂಥ ವಿಚಾರವನ್ನು ಕೇಳಿದರು. ಕೇಳಿದಾಗ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಪ್ರಶ್ನೆ ಹಾಕಿ ನೋಡಿದಾಗ, ಆ ದೇವಾಲಯದಲ್ಲಿರುವಂಥ ದೇವರಿಗೆ ಬಂಧನವನ್ನು ಮಾಡಿದ್ದಾರೆ, ದೈವಕಟ್ಟನ್ನು ಹಾಕಿದ್ದಾರೆ ಅಂತಕ್ಕಂಥ ವಿಚಾರ ಇಲ್ಲಿ ನನಗೆ ಗೊತ್ತಾಯಿತು. ಸೊ ಹಾಗಾಗಿ ನಾನು ಅವರಿಗೆ ತಿಳಿಸ್ದೆ ಈ ಥರ ಇದೆ ಅಂತ. ಹಾಗಾಗಿ ಕೆಲವು ದೇವಸ್ಥಾನಗಳಿಗೆ ನಾವು ಭೇಟಿ ಕೊಟ್ಟಾಗ ಅಲ್ಲಿ ಯಾವ ಥರ ಒಂದು ಎಕ್ಸ್ಪೀರಿಯೆನ್ಸ್ ನಮಗಾಗತ್ತೆ ಅದು ನೋಡಿಕೊಂಡು ನಾವು ಮುಂದುವರಿಬೇಕು. ಅದೇ ವಿಚಾರವಾಗಿ ನಮ್ಮದೇ ದೇವಸ್ಥಾನ ಆಗಿದೆಯಪ್ಪ, ಈ ಥರ ಕಟ್ಟಾಗೋಗಿದೆ, ಬರೋ ಜನಗಳಿಗೆಲ್ಲ ಏನೂ ಆಶೀರ್ವಾದ ಅನುಗ್ರಹ ಏನೂ ಆಗ್ತಾಯಿಲ್ಲ, ಎಲ್ಲ ಥರದಲ್ಲೂ ತೊಂದರೆಗಳು ನಡೀತಾ ಇದೆ. ಸೊ ಇಂಥ ವಿಚಾರದಲ್ಲಿ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಅದಕ್ಕೆ ತಾಂತ್ರಿಕ ವಿಧಾನದಲ್ಲಿ ಈ ಕಟ್ಟನ್ನು ಬಿಚ್ಚೋವಂಥದ್ದು ಇದೆ, ದೈವಕಟ್ಟನ್ನು ಒಡೆಯುವಂಥದ್ದು. ಆ ಥರ ದೈವಕಟ್ಟನ್ನು ಒಡೆದು ಅದನ್ನು ಕ್ಲಿಯರ್ ಮಾಡಿದಾಗ ಏನಾಗುತ್ತಂದರೆ, ಆ ಒಂದು ಕ್ಷೇತ್ರ, ಆ ಒಂದು ದೇವಸ್ಥಾನ ತುಂಬ ಅಭಿವೃದ್ಧಿ ಆಗುತ್ತೆ, ಅನುಕೂಲ ಆಗುತ್ತೆ. ಅಲ್ಲಿ ಹೋಗುವಂಥ ಜನಗಳಿಗೆಲ್ಲ ಒಳ್ಳೆಯ ಒಂದು ಅನುಕೂಲ, ಅಭಿವೃದ್ಧಿ, ಒಂದು ಅನುಗ್ರಹ ಅಂತಕ್ಕಂಥದ್ದು ಸಿಗ್ತಾನೇ ಇರುತ್ತೆ. ಸೊ ಇದ್ರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ, ತುಂಬ ಉಗ್ರವಾಗಿರೋವಂಥ ದೇವರುಗಳು, ಉಗ್ರವಾಗಿರತಕ್ಕಂಥ ದೇವರುಗಳು ಯಾವುದು, ಕಾಟೇರಮ್ಮ, ಪ್ರತ್ಯಂಗಿರ, ಮತ್ತು ತುಂಬ ವಿಶೇಷವಾಗಿರ್ತಕ್ಕಂಥ ಅಘೋರ ರುದ್ರ ಭೈರವ, ಅಘೋರ ಕಾಳಿ,
ಇಂಥದ್ದೆಲ್ಲ ದೇವರುಗಳಿಗೆ ನಾವು ಸಾಮಾನ್ಯವಾಗಿರ್ತಕ್ಕಂಥ ಜನಗಳು ಇಂಥ ದೇವರ ದರ್ಶನವನ್ನು ಮಾಡುವಂಥದ್ದು, ದೈವಸ್ಥಾನಗಳಿಗೆ ಹೋಗುವಂಥದ್ದು ಬಹಳ ಕೆಟ್ಟದ್ದು. ಯಾಕಂತ ಹೇಳಿದರೆ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಎನರ್ಜಿಗಳಿರ್ತವೆ. ನಮ್ಮ ಜೀವನವನ್ನು ಉದ್ಧಾರ ಮಾಡುವಂಥ ಎನರ್ಜಿಗಳಲ್ಲ ಅದು ಶತ್ರುಗಳನ್ನು ಸಂಹಾರ ಮಾಡೋಕ್ಕೆ ಅಂತಲೇ ಹುಟ್ಟಿರೋಂಥ ಎನರ್ಜಿಗಳು. ಸೊ ನಮಗೇನು ಇರಲ್ಲಪ್ಪ, ನಾವೆಲ್ಲ ಚೆನ್ನಾಗೇ ಇರ್ತೀವಿ, ನಮ್ಮ ಕುಟುಂಬ ಎಲ್ಲ ಚೆನ್ನಾಗೇ ಇದೆ, ಅಂಥ ಸಂದರ್ಭದಲ್ಲಿ ನಾವು ಸುಮ್ಮನೆ ಹೋಗ್ಬಿಟ್ಟು ಆ ದೇವ್ರ ಮೊರೆ ಹೋಗೋದು, ನಂಗೆ ಅದು ಕೊಡು ಇದು ಕೊಡು ಅನ್ನೋದು. ಆವಾಗ ಅದು ಕೊಡೋದೆಲ್ಲ ಅದ್ರ ಹ್ಯಾಂಡ್ ಓವರಲ್ಲಿರೋದೆಲ್ಲ ನೆಗೆಟಿವ್ ಎನರ್ಜಿಗಳೇ. ಹಾಗಾಗಿ ಅಲ್ಲಿಂದ ನಿಮಗೆ ಸಮಸ್ಯೆಗಳು, ತೊಂದರೆಗಳು ಎಲ್ಲ ಶುರುವಾಗ್ತಾ ಹೋಗುತ್ತೆ. ಹಾಗಾಗಿ ಇಂತಹ ದೇವಾಲಯಗಳಿಗೆ ಹೋಗ್ಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಅದರಲ್ಲೂ ಕೂಡ ಏನಾಗಿ ಹೋಗಿದೆ ಅಂತ ಹೇಳಿದ್ರೆ, ಇವಾಗ ತುಂಬ ಒಂದು ವಿಶೇಷವಾಗಿ ಅದು ಮಾಡಿ ಇದು ಮಾಡಿ ಆ ದೇವಸ್ಥಾನದಲ್ಲಿ ಕಾಯಿ ಕಟ್ಟಿ ಆ ದೇವಸ್ಥಾನಕ್ಕೊಂದು ಇದು ಮಾಡಿ ಹರಕೆ ಮಾಡಿಕೊಡಿ, ಈ ಥರ ಎಲ್ಲ ಹೇಳ್ತಾರೆ. ಸೊ ಈ ಥರ ಮಾಡೋಕ್ಕೆ ನಿಮಗೆ ಏನಾದರೂ ಅಥವಾ ಶತ್ರುಕಾಟಗಳು ಅದು ಇದು ಇದ್ದಾಗ, ಸಮಸ್ಯೆಗಳಿದ್ದಾಗ, ಎಲ್ಲೂ ಬಗೆಹರಿಲ್ಲ ಅಂದಾಗ ಅವಾಗ ನೀವು ಅಲ್ಲಿಗೆ ಹೋಗ್ಬೋದು, ಅವ್ರು ಹೇಳ್ದಂತೆ ಮಾಡ್ಬೋದು. ಆದರೆ ಸಾಮಾನ್ಯವಾಗಿ ನಿಮಗೆ ಸಣ್ಣ ಪುಟ್ಟ ಒಂದು ತೊಂದರೆಗಳಿದ್ದಾಗ ಅದಕ್ಕೆ ಬೇಕಾದಷ್ಟು ಪರಿಹಾರಗಳಿದೆ. ಆ ಪರಿಹಾರಗಳನ್ನ ಮಾಡ್ಕೊಳ್ಳೋದೇ ಹೊರತು ಈ ಥರ ದೇವಸ್ಥಾನಗಳಿಗೆ ಹೋದಾಗ ಅಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಅದರಿಂದ ಏನೂ ಕಡಿಮೆ ಆಗಲ್ಲ. ಹಾಗಾಗಿ ದೇವಾಲಯಗಳಿಗೆ ಹೋಗಬೇಕಾದ್ರೂ ಕೂಡ ನೀವು ಎಚ್ಚರಿಕೆಯಿಂದ ಇರಬೇಕು. ದೇವರನ್ನ ಬಂಧಿಸುವಂತಹ ದೈವಕಟ್ಟುಗಳಾದಾಗ ಅದರ ಬಗ್ಗೆ ಎಚ್ಚರಿಕೆ ತಗೊಂಡು ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದು ಭಾರಿ ಉತ್ತಮ. ಆ ಜೊತೆಗೆ ಏನಾಗುತ್ತೆ ಅಂದರೆ, ತಾಂತ್ರಿಕ ವಿಧಾನದಲ್ಲಿ ಮನೆ ದೇವ್ರನ್ನ ಬಂಧಿಸೋವಂಥದ್ದು ಇರುತ್ತೆ, ಬಂಧಿಸ್ಬಿಟ್ಟು ತೊಂದರೆ ಕೊಡುವಂಥದ್ದು. ಆ ಬಂಧಿಸಿದಾಗ ಅದನ್ನು ಕೂಡ ಅಬ್ಸರ್ವ್ ಮಾಡಿಕೊಂಡು ನಾವು ಆ ದೈವಕಟ್ಟನ್ನು ಬಿಚ್ಚಬೇಕು. ಬಿಚ್ಚಿಲ್ಲ ಅಂದಾಗ ತುಂಬ ಸಮಸ್ಯೆಗಳು ಆಗುತ್ತೆ. ಸೊ ಇದ್ರ ಬಗ್ಗೆ ಎಚ್ಚರಿಕೆ ಇರಲಿ ಅಂಥೇಳಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರೋದು. ಮುಂದೆ ಇನ್ನೊಂದು ವಿಚಾರ ಅದ್ಭುತವಾಗಿದೆ. ಈ ವಿಡಿಯೋ ನಿಮಗೆ ಲೈಕ್ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ನಮಸ್ಕಾರ.